ತತ್ತಿ ಶೋಧಾತು ಭೇದಿ ಶಿವುಗ ಮದ ತೂಕ ಒಂದಕ್ಕೆ ಶತಕೋಟಿ ಶೂನ್ಯ ಎಂಬುವ ತತ್ತಿ ಹುಡುಗಿ ಮುಂದೆ ಅನಂತ ಕೋಟಿಯ ಲೆಕ್ಕ ಹೌದು ಮುಂದೆ ಅನಂತ ಕೋಟಿಯ ಲೆಕ್ಕ ಒಂದೊಂದ ತತ್ತಿಗಿ ಸಂಧಿ ಸಂಧಿಗಿ ವಾಪ ತುಂಬಿ ತೋರಿದ ಬೆಳಕ ಅಯ್ಯೋ ನಿಜ ತತ್ತಿಗಿ ಅವನೇ ಸಾಕ್ಷಿ ತಾನು ಏ ಶಿವನ ಮಂತ್ರ ಸರ್ವ ಲೋಕಕ ಹೌದು ಶಿವನ ಮಂತ್ರ ಸರ್ವ ಲೋಕಕ ಶಿವನ ಆಟ ಈ ಭವಿಗಳಿಗೆ ಏನು ಗುರುತ ಅಗಮ ನಿಗಮಗಳ ಉಲ್ಲೇಖ ಓಮದಿಂದೆ ಆಕಾಶ ವಾಯು ಅಲ್ಲಿಂದ ಶುರುವ ಅಲ್ಲಿಂದ ಶುರುವ ವಾಯು ದಿಂದೆ ಅಗ್ನಿ ಅಗ್ನಿ ದಿಂದೆ ಜಲಕಧಾರಿ ನಿನ್ನ ಭೂಮಿ ಹುಟ್ಟುದಕ್ಕ ಮೂಲ ತತ್ವ ಬೇಕಾ ಹೌದು ಬೇಕಾ ಓಂಕಾರದೀಶ ತಾನೇ ನಿತ್ತ ನೋಡುವ ದಶ ದಿಕ್ಕ ಅಯೋನಿಜ ಆದ ಬಳಿಕ ಸೃಷ್ಟಿ ತಯಾರ ಆಯಿತು ಹೌದು ಭೂಮಿಗಾದಾರ ಬೀಜಿನ ಮ್ಯಾಲಿ ನಿನ್ನ ಭೂಮಿಗಾದಾರ ಬೀಜಿನ ಮ್ಯಾಲಿ ಪಂಚೆ ಸುನ್ನಿದಾಚೆ ಪರಶಿವ ತಾನು ತನ್ನವರ ತಯಾರ್ಯಾರಿಲ್ಲ ಇಲ್ಲಿ ಆದ ಬಳಿಕ ಹೆಣ್ಣ ಗಂಡ ಎರಡು ಸೃಷ್ಟಿಗೆ ಎರಡು ಗೊಂಬೆಗಳನ್ನು ಮಾಡಿ ಭಗವಂತ ಧರಣಿಗೆ ಇಳಿಸ್ತಾನ ಹೌದು ಹೌದು ಇದು ಮೂಲ ಸ್ತಂಭ ಹೇಳ್ತೈತಿ ಮತ್ತು ಕುರಾನದೊಳಗೆ ಏನು ಹೇಳ್ತೈತೆ ಅಂದ್ರೆ ಏನು ಹೇಳ್ತದ್ರಿ ಜಿಬ್ರಾಯಿಲ್ ಸಲಾಂ ಅವರು ಇಳಿದು ಬಂದು ಮಣ್ಣು ಒಯ್ದು ಪ್ರಥಮದಲ್ಲಿ ಗಂಡ ಗೊಂಬೆ ಮಾಡಿದ ನಂತರ 50,000 ವರ್ಷಕ್ಕೆ ಹೆಣ್ಣು ಗೊಂಬೆ ಮಾಡಿದ್ರು ಅಂತ ಹೌದು ಮತ್ತು ಜಿಬ್ರಾಯಿಲ್ ಮೊದಲು ಬಂದಾನಂದ್ರೆ ಏನು ಸಿರಿಯಾಗಿ ಹುಟ್ಟ್ಯಾನ ಇಲ್ಲಲ್ರಿ ನಾನು ನೀನು ಇಲ್ಲದಾಗ ಒಬ್ಬ ಹುಟ್ಟ್ಯಾನ ಹೌದು ಹೌದು ಮತ್ತು ಅವನಿಗೆ ತಾಯಿ ಇಲ್ಲ ತಂದಿಲ್ಲ ಬಂಧು ಇಲ್ಲ ಬಳಗಿಲ್ಲ ಯಾರಿಗೆ ಜಿಬ್ರಾಯಿಲ್ಗ ಹೌದು ಮತ್ತು ಅವ ಬಂದು ಮಣ್ಣು ಒಯ್ದು ಹೆಣ್ಣು ಗಂಡ ಎರಡು ಗೊಂಬೆಗಳನ್ನು ಮಾಡ್ದ ಅಲ್ಲಿ ಗಂಧಮ್ ಅನ್ನುವಂಥದ್ದು ಹಣ್ಣಿತ್ತು ಕೈಲಾಸದೊಳಗೆ ಹೌದು ಎಲ್ಲ ಹಣ್ಣು ತಿನ್ನಬೇಕು ಈ ಹಣ್ಣು ತಿನ್ನಬೇಡ ತಂದ ಕೂಡಲೇ ಇದು ಒಪ್ಪಗೊತ್ತು ಹೌದಲ್ರಿ ಮುಂದೆ ಏನು ಮಾಡ್ತು ಇದ್ರ ಬುದ್ಧಿ ಮೊಳಕಾಲ್ ತೆಳಗತ್ತೆ ಯಾಕಂದ್ರೆ ಅವಾಗ ಅಂದಾರ ಇದು ಹೌದಲ್ರಿ ಮೊದಲೇ ಅಂದಾರ ದೇವ್ ಬಂತು ನಿಮ್ಮ ಭಗವಂತ ಸುಳ್ಳ ಇದು ಹರಿದು ತಿನ್ರಿ ಅಂತ ಹೇಳ್ತು ಹೌದು ಇದು ಗಂಡು ಗೊಂಬೆ ತಿನ್ನಿಲ್ಲ ಹೆಣ್ಣು ಗೊಂಬೆ ಹರಿದು ಅದು ತಿತ್ತು ಹೌದು ಹೌದು ಆವಾಗ ಕಾಮ ಕ್ರೋಧ ಮದ ಮಚ್ಚರ ಮೋಹಲೋಪಾದಿಗಳನ್ನು ಚಾಲು ಅದು ಹೌದು ನೀನು ಇರ್ಲಾಕ ಯೋಗ್ಯತೆ ಅಲ್ಲ ಅದು ಹರಿದ ಡೇಟ್ನಲ್ಲಿ 5 ದಿವಸ ರಕ್ತ ಸುರಿತು ಹೌದು ಈ ಹರಿದ ಡೇಟ್ನಲ್ಲಿ 5 ದಿವಸ ರಕ್ತ ಸುರಿದೈತೆ ಅಂದ್ರೆ ನಿನಗೂ ತಿಂಗಳಿಗೊಮ್ಮೆ ಮುಟ್ಟಾಗ್ಲತ್ತ ಶಾಪ್ ಹೋಗೊಟ್ಟು ಭೂಲೋಕದೊಳಗೆ ಹೋಗೋದ ಹೆಣ್ಣು ಗೊಂಬಿ ಹೌದು ಹೌದು ಈ ಗಂಡು ಗೊಂಬಿ ಏನು ಮಾಡ್ತಿದ್ದೆ ಹೆಣ್ಣು ಗೊಂಬಿ ಏನು ಮಾಡ್ತದ್ರಿ ಇನ್ನೂ ಸ್ವಲ್ಪ ತುನ್ನತ ಜೋರ್ಲೆ ತಿರ್ಸ್ಲಾಕ ಹೋಯ್ತು ಒಲ್ಲೆ ಅಂದ್ರೂ ಕೂಡ ಜೋರು ಮಾಡ್ದ ಪರಮಾತ್ಮ ಇದ್ರ ಜೋಡಿಗೆ ಗಂಡು ಗೊಂಬಿ ನಿಶಾನೆ ನಿಲ್ತೊಳಗೆ ಹೌದು ಮತ್ತು ನನಗಿಂತ ನಿನಗಿಂತ ಮೊದಲು ಇಬ್ಬರಿಗೆ ರಚನೆ ಏನು ಮಾಡ್ಯ ನೋಡು ಅವ ದೊಡ್ಡ ಅವ ಜಗತ್ತಿನಾಗ ನಿನ್ನ ಶಕ್ತಿ ಯಾವಲ್ಲಿದ್ದಳು ಏನು ಮಾಡ್ತಿದ್ರು ಹೌದು ಪರಮಾತ್ಮ ಕಬ್ಬ ಕಡೆ ಹೋಗ್ಯಾನ ನಾನು ನೀ ಕೇಳಿದಿ ಹೌದಲ್ರಿ ಹೇಳ್ತಾರ ನೀ ಸದಿ ತೆಗಿಲ್ಲ ಹೋಗಿ ಏನೈತಿ ನಿನ್ನ ನಾ ಕೇಳತ್ತೀನಿ ಹೌದು ಯಾವಲ್ಲಿ ನೀ ಇದ್ದಿ ಏನು ಮಾಡ್ದಿ ನೀ ಮಾಡಿದ್ರೆ ಎಷ್ಟು ದಿನಕ್ಕೆ ಮಾಡ್ದಿ ಹೌದು ಈ ಸೃಷ್ಟಿ ನಿನ್ನ ಕೈಲಿ ಹಂಗೆ ಅದಲ್ಲ ಎಷ್ಟು ದಿನಕ್ಕೆ ನೀ ಮಾಡ್ದಿ ಇಲ್ಲಿಗೆ ನಾ ಇಷ್ಟೇ ದಿನಕ್ಕೆ ಮಾಡಿನಂತ ನಾ ಹೇಳ್ತೀನಿ ಇಷ್ಟು ದಿನಕ್ಕೆ ಇದು ಆಗ್ಯದ ಸೃಷ್ಟಿ ಅಂತ ಹೌದು
ನಿನ್ನ ಕೈಲೇ ಮಾಡೋದು ಬರೀ ಚಂದಾಗ ರೊಟ್ಟಿ ಮಾಡಕ್ಕೆ ಬಂದಿಲ್ಲ, ಇದೇನು ಸೃಷ್ಟಿ ಏನು ಮಾಡ್ತಿ? ಹೌದಲ್ರಿ. ಅದಕ್ಕೆ ಹೆಂಗೈತೆ ತಿಳ್ಕೊ. ಹೆಂಗ್ ಆಗ್ತದ್ರಿ? ಆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮಾಯಾಶಕ್ತಿ ಅನೇಕ ಆ ಶಕ್ತಿಗಳನ್ನು ಇವುಗಳ ವ್ಯವಹಾರ ಬೇರೆ, ಇದರ ವ್ಯವಹಾರ ಬೇರೆ. ಹೌದು. ನೋಡು, ಇಲ್ಲಿ ಲೌಕಿಕದೊಳಗೆ ಸುದೇಕೆ, ನೀ ಕಲಿಯುಗದೊಳಗೆ ಸುದೇಕೆ ಕಡಿಮೆನೇ ಇದೆಯಾ? ಹೌದಲ್ರಿ. ಈ ಸದ್ ನೋಡ, ಹಿಂದೂ ಧರ್ಮದೊಳಗೆ ತೀರ್ಕೊಂಡು ಕೂಡಲೇ ಹೌದು. ಮಣ್ಣು ಮಾಡಕ್ಕೆ ಹೋಯ್ತಾರ. ಹೌದಲ್ರಿ, ಒಯ್ತಾರ. ಆ ಮಣ್ಣು ಮಾಡಕ್ಕೆ ಒಯ್ದು ಕೂಡಲೇ ಗುರು ಏನು ಮಾಡ್ತಾನ? ಹಿರೇಮಠದ ಸ್ವಾಮಿಗಳು, ಹಲೋ ಹಲೋ, ಆ ಹಿರೇಮಠದ ಸ್ವಾಮಿಗಳು ಸೂತ್ರಧಾರ ಕೈಯಾಗಿ ಹಿಡಿದು ನಾ ಇರೋ ತನಕ ನನ್ನ ಆಜ್ಞೆದೊಳಗಿದ್ದ, ಇಲ್ಲಿ ಹೋದ ಬಳಿಕ ನಿನ್ನ ಆಜ್ಞೆದೊಳಗಿರ್ತಾನೆ ಅಂತೇಳಿ ಬಸವಣ್ಣನ ಮೂರ್ತಿ ಮಾಡಿ ಬಸವಣ್ಣನ ಕೊಳ್ಳಿಗೆ ಅವ ಸುತ್ತಾನ. ಹೌದು ಹೌದು. ಮತ್ತು ನಿನ್ನ ಹೆಣ್ಣು ಹೆಚ್ಚಿಗಿತ್ತಂದ್ರೆ ಹೆಣ್ಣಿನ ಮೂರ್ತಿ ಮಾಡಿ ನಿನಗೆ ಸುತ್ತಿದ್ರು. ಹೌದಲ್ರಿ. ನೀ ಆಗಾಳ ಏನು ಹೇಳಿದಿ? ಆ ನಮ್ಮ ಹೋರಿದ ಉಚ್ಚಿ ಹೊಡೆದ್ರೆ ಚಿಕ್ಕಡ ಹಾಕಾವತ್ತಿಕಿನ ಮನ್ಯಾಗ. ಹೌದಲ್ರಿ, ಹೇಳ್ತಾರ. ಆ ಹೋರಿದಿಟ್ಟು ಹೇಳ್ತೀನಿ, ನೆನಪು ಬಂದ ಜರ ಶಾಂತದಿಂದ ಕೇಳು. ಆಕಳ ಅಂದ್ರ ಶ್ರೇಷ್ಠ ಐತಿ, ಹೋರಿ ಅಂದ್ರ ಕಡಿಮೆ ಅಂದಿ. ಅದು ಬಸವಣ್ಣ ಐತಿ ಹುಚ್ಚಿ ಗುರುತಿಲ್ಲ ನಿನಗ. ಯಾರು ಆಕಳ ಗೋಮೂತ್ರ ಹೊಡಿ ಅಂದಿದ್ದ ನಿನಗ, ಆ ಮಾಳಗ ಮೊದಲ ಹೋಗಿ ಕೇಳ್ಕೋ ಅವನೀಗ. ಯಾವ ಆಕಳದ ಹೊಡಿಬೇಕು, ಯಾವ ಆಕಳದ ಬಿಡಬೇಕು, ಗೊಡ್ಡ ಆಕಳದ ಹೊಡಿಲಾಕ ಬರುದಿಲ್ಲ ಹುಚ್ಚ ಮಂಗ. ಆಕಳಿಗೆ ಬಂದ ನನ್ನ ಬಸವಣ್ಣ ಮುಟ್ಟಬೇಕು. ಹೌದು ಹೌದು. ಆವಾಗ ಅದು ಬರ್ತೈತಿ ಮುಂದ ಚಾಜೀಗ. ನಿಂದು ಗೊಡ್ಡ ಬಿದ್ದರೆ ಕೆಲಸಕ್ಕೆ ಅದು ಬರುವುದಿಲ್ಲ. ಆವಾಗ ನಿನಗ ಸಂಶಯ ಬಂದ್ರೆ ಕೇಳು, ಅದು ಹೊಡಿಯ ಅಂದವಾಗ. ಅದಕ್ಕೆ ಹೆಂಗೈತೆ ಅಂದ್ರೆ ಸಂಶಯದ ಮಾತಲ್ಲಿ. ಹೌದು ಹೌದು. ಯಾಕಂದ್ರೆ ನಮ್ಮ ಬಸವಣ್ಣ ಕಮ್ಮಿ ಮಾಡ್ಯಾಳಕ್ಕೆ. ಹೌದಲ್ರಿ. ನಾನು ಅದು ಕರೆಕ್ಟ್ ಮಾಡಿ ಸಟ್ ಹೇಳ್ಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ಹೋಗ್ಬೇಕದ. ಹೌದು. ಅಂದ್ರೆ ಅದಕ್ಕೆ ಹಾಡ್ಕೇತಾರ. ಎಲ್ಲಿ ವಿಷಯ ಐತೆ ಅಲ್ಲೇ ತಗೋಬೇಕು. ಹೌದು. ಅದು ಆಕಳದ ಹೊಡಿ ಅಂದ್ರೆ ಗೋಮೂತ್ರ ಬರೋಬರ ಆಯ್ತು. ಆಕಳದೇನು ಗೊಡ್ಡ ಆಕಳದ ಹೊಡೆಯೋದನ್ನ ಈದ್ ಆಕಳದ ಹೊಡೆದನ ಕೇಳ್ಕೊಂಬಣ್ಣಿ. ಹೌದು. ಆಕಳು ಇದ್ದಿರ್ಬೇಕು ಅಂದ್ರೆ ಅದ್ರ ಗೋಮೂತ್ರ ನಡೀತದೆ, ಗೊಡ್ಡ ಆಕಳು ನಡೀತದೆ. ಇಂಥ ಆಕಳು ಅಂತವ್ ಕುಡ್ದು. ಹಾಂ, ನಾನು ಮಠ ಮಾನದೊಳಗೆ ಬೆಳೆದೀನಿ. ಇಲ್ಲಿ ದನಕಾಯ ಆಗ್ತಿದೆ ನಾನು. ಯಾಕೆ ತಿಳ್ಕೊ, ದೊಡ್ಡ ದೊಡ್ಡ ಸಾಧು ಸತ್ಪುರುಷರು ಕೂಡ ಸಂಘದ ನಂದು. ಹೌದು. ನಾನು ಕೇಳಿದೆ ಮುತ್ಯಾರ ಹಿಂಗತ್ತಾರೆ ಅಂದ್ಕೊಳ್ಳಿ, ಗೊಡ್ಡ ಆಕಳದು ಬರಂಗಿಲ್ಲ ಮೌಲಾಸಿ, ಅದು ಆಕಳು ಈ ಬೇಕಂತ. ಈ ಬೇಕಂದ್ರೆ ಅದು ಮೌಲಾಸಿ ಅವನು ಹುರಿ ಅದ್ರ ಮ್ಯಾಗ ಹಾಡಬೇಕು. ಹೌದು ಹೌದು. ಅದು ಬರ್ತದೆ ಚಾಜಕ್ಕೆ. ಹೌದಲ್ರಿ. ಮತ್ತೆ ಇಲ್ಲಿಕಂದ್ರೆ ಹೆಂಗೆ ಚಾಜಕ್ಕೆ ಬರ್ತದೆ? ಬರಲ್ಲಲ್ರಿ. ನೀ ಮಾತಾಡ್ದತ್ತಿ, ನಿನಗೆ ಮಾತಾಡಕತ್ತೀನಿ, ನೀ ವಿಷಯ ತೆಗಿಲಿಕ್ಕಂದ್ರೆ ತೆಗಿಯಂಗಿಲ್ಲ ಅದ್ರದ್ದು. ಹೌದು. ಅದಕ್ಕೆ ಹೆಂಗೈತೆ ತಿಳ್ಕೊ, ಅದು ಮಾತಾಡೋ ಮಾತು ಮಿತವಾಗಿರ್ಬೇಕು. ಹೌದು. ಅದಕ್ಕೆ ನಾ ಸುಮ್ಮ ಕೂತೆ ಅಂದ್ರೆ ಇವ್ರಿಗೆ ಏನಾಕದು ಗೊತ್ತದನ? ಸಾಹೇಬ್ರು ಏನೋ ಅಲ್ಲಿ ನೋಡತ್ತಾರ ಇವರು. ಹೌದು. ಆ ಮಾತಿಗೆ ಹೇಳ್ಬೇಕಾಗ್ತವೆ. ಅದಕ್ಕೆ ಅದನ್ನು ನಮ್ಮ ಬಸವಣ್ಣ ಮುಡ್ದಾಗೆ ಅದು ಚಾಜಕ್ಕೆ ಬಂದದ. ಹೌದು. ಮತ್ತು ಕಾಳಕೂಟ ವಿಷ ಚೆಲ್ಲಿತ್ತು. 36 ಕೋಟಿ ದೇವತೆರೆಲ್ಲ ಇದ್ರೊಳಗೆ ಅಡಕಾಗಿದ್ರಲ್ಲ. ಮತ್ತು ಕಾಳಕೂಟ ವಿಷ ಚೆಲ್ಲಿತ್ತು. ಪಾರ್ವತಿ ಅಲ್ಲೇ ಇದ್ದಳು. ಹೌದು. ನಾವೊಂದು ಗುಟ್ಟು ಕುಡಿತೀನಿ ಅನ್ಬೇಕು ನೀ. ಹೌದಲ್ರಿ, ಅನ್ಬೇಕಾಗಿತ್ತು. ಈ ಸೃಷ್ಟಿ ರಚನೆ ಮಾಡೋದಕ್ಕಿ, ಎಲ್ಲರಿಗೆ ಸಂರಕ್ಷಣೆ ಮಾಡೋಕ್ಕಿ, ಮತ್ತು ಯಾರಿಗೆ ಭಿಕ್ಷೆ ಬೇಡೋರಿಗೆ ಅನ್ನ ನೀಡಕ್ಕಿ, ಹೌದು. ಮತ್ತು ಅದು ಕಾಳಕೂಟ ವಿಷ ಚೆಲ್ಲಿದಾಗ ಪರಮಾತ್ಮ ಮುಂದೆ ಕುತ್ತಕ್ಕೆ ಚಾ ಕುಡಿಸ್ದಿ. ಹೌದು ಹೌದು. ನಾನು ಒಂದು ಗುಡು ಕುಡಿತೀನಿ ಅಂತ ಕುಡಿಬೇಕಾಗಿತ್ತು ನೀ. ಹೌದಲ್ರಿ. ಕುಡ್ದೇನಿ? ಕುಡ್ದಿಲ್ಲಲ್ರಿ. ಅವನಿಗೆ ಈ ಕೆಲಸ ಈಗೀಗೆ ನೀಗ್ತದೆ. ಹೌದು. ನಿಗಾಹಿಗೆಲ್ಲಿ ಕುಡಿದ್ರೆ ಶಾಟ್ ಹೋಗಿದ್ದಾಳೆ ಸಮುದ್ರದಾಗ. ಹೌದು. ಅದಕ್ಕೆ ಕುಡ್ದಿಲ್ಲ. ಅದು ಇಂಥವು ತೆಗಿ ಅಂದ್ರೆ ಸಟ್ಟಾಗ ಹಂಗೆ 100 ಅದಾವ ಬಲಿ. ಹೌದು. ಮತ್ತು ಪರಮಾತ್ಮ ಕಾಳಕೂಟ ವಿಷ ಕುಡಿದು ಸೃಷ್ಟಿ ರಚನೆ ಮಾಡಿದ ನಂತರ ಕೃತಾಯುಗದಲ್ಲಿ ದೇವದಾನವರು ಸಮುದ್ರ ಮಾತ್ರ ಮಾಡುವಾಗ ಕಾಳಕೂಟ ವಿಷ ಒಟ್ಟು ಪರಮಾತ್ಮ ಕುಡ್ದಾನ. ಹೌದು. ನೀಲಕಂಠ ನಾಮ ಬಂದದ. ಹೌದು ಹೌದು. ಮತ್ತು ಇವ್ರಿಗೆ ನೀಲಕಂಠಿ ಅಂತ ಬರಬೇಕಾಗಿತ್ತಲ್ಲ. ಹೌದಲ್ರಿ. ಇವು ಅಲ್ಲೇ ಜಾಲಿ ಕಂಟಿನೇ, ಇವು ಉಳುಕಿದಲ್ಲಿ ಆಗಂಗಿಲ್ಲ. ಹೌದು ಹೌದು. ಹಾಂ, ಅದಕ್ಕೆ ಕಾಳಕೂಟ ವಿಷ ಕುಡಿದು ನೀಲಕಂಠ ನಾಮ ಪಡೆದುಕೊಂಡಾನ ಯಾರು? ಭಗವಂತ. ಹೌದು. ಅದಕ್ಕೆ ಆ ಭಗವಂತ ವಿಷ ಕುಡಿದು ನಮ್ಮನ್ನು ಉಳಿಸ್ಯಾನ. ಹೌದು. ಒಮ್ಮೆ ನೀ ಉಳಿಸಿರ್ಬೇಕು ಯಾರಿಗೆ? ಮಾನವರಿಗೆ. ಒಮ್ಮೆ ನನ್ನ ಪರಮಾತ್ಮ ಉಳಿಸ್ಯಾನ. ಹೌದಲ್ರಿ, ಉಳಿಸ. ಆದ್ರೆ ಪರಮಾತ್ಮನಿಗೆ ನೀ ಉಳಿಸಿಲ್ಲ. ಆ 36 ಕೋಟಿ ದೇವತೆರೆಲ್ಲ ಅದ್ರೊಳಗೆ ಹೊಕ್ಕಿರ್ಬೇಕು. ನಾನು ಪರಮಾತ್ಮ ಹೊಕ್ಕ ನಾನು ಒಳಗೆ. ಹಂಗೆ ಆಗ್ತದ್ರಿ. ಅವ ಹೋಗ್ಲಿಕ್ಕಂದ್ರೆ ನೀವು ಹೊಕ್ಕಿಲ್ಲ, ಹಂಗೆ ಉಳ್ದಾನ ಅಂತ ತಿಳ್ಕೊಬೇಕು. ಹೌದು ಹೌದು. ಯಾಕೆ ತಿಳ್ಕೊ, ಮನೆ ಒಳಗೆ ಲಗ್ನ ಮಾಡ್ಕೊಂಡು ಬಂದ ಬಳಿಕ ಮನ್ಯಾಗ ಮಕ್ಕಳಿಗೆ ಹಿಡಿತಾಳೆ, ತನ್ನ ಗಂಡ ಹಿಡಿಯಂಗಿಲ್ಲ. ಹೌದು. ತನ್ನ ಗಂಡ ಹಿಡಿಯಂಗಿಲ್ಲ, ಬರೀ ಮಕ್ಕಳಿಗೆ ಹಿಡಿಯಕ್ಕೆ ಮನ್ಯಾಗ. ಹೌದು ಹೌದು. ಹಂಗೆ ಆಧಾರ ಅದದು. ಅಲ್ಲಿ ಹಿಡಿದ ಇಲ್ಲಿ ತನಕ ಬರಬೇಕಾಗಿದ್ರ ಆಧಾರ ಇಲ್ಲದೆ ಮತ್ತು ಗಂಗಾಗ ಜಡ್ಯಾಗ ಕುಂದಿರ್ಸ್ಕೊಂಡಾನ. ಅವ ಜಡ್ಯಾಗ ಯಾಕೆ ಕುಂದಿರ್ಸ್ಕೊಂಡಾನ? ಹೌದು.
ಆ ಜಡಿ ಒಳಗೆ ಕುಂದಿಸ್ಕೊಳ್ಳಿಕ್ಕಂದ್ರೆ ಗಂಗಾ ಈ ಭೂಲೋಕದೊಳಗೆ ಬಿದ್ದು ಹರಿದು ಹೋಗ್ತಾಳಂತ ಜಡಿ ಒಳಗೆ ತೊಗೊಂಡು ತಳಗೆ ಇಳಿಸ್ಯಾನ ಅವಾಗೆ. ಹೌದಲ್ರಿ. ಚಿತ್ರಕರ್ತ ಮ್ಯಾಗ ಇಟ್ಟಾನ ಫೋಟೋದಾಗ. ಚಿತ್ರಕರ್ತ ಮತ್ತೆ ಇಟ್ಟಾನ ಹಿಂಗಾಗಿತ್ತು ಅಂತ ಭವಿಷ್ಯತ್ ಕಾಲಿಟ್ಟಾನ. ಹೌದು. ಆದ್ರೆ ನಿಜವಾದಂಥ ಪರಮಾತ್ಮಗ ನಿನಗೆ ಕಂಡಿಲ್ಲ, ನೀನು ನೋಡಿಲ್ಲ. ಆ ಪರಮಾತ್ಮಗ ಅವಾಗೆ 8 ದಿವಸ ಆಗಿಟ್ಕೊಂಡು ಕುಂದಿರ್ತಾನವ. ಹೌದು. ಅವ ಭಗೀರಥ ಮಹರ್ಷಿ ತಪಸ್ಸಿಗೆ ಇದ್ದಿದ್ದ. ತಳಗೆ ಇಳಿಸ್ಬೇಕಾಗ್ಯದ ಗಂಗಾಗಿ ಏನು ಮಾಡಲಿ ಅಂದ, ಈಗ ಡೈರೆಕ್ಟ್ ಇಳಿತಂದ್ರೆ ಭೂಮಿ ಹರಿದು ಹೋಗ್ತದಿದ್ದು, ಹ್ಯಾಂಗೆ ಮಾಡಲಿ ಅಂದ ಕೂಡಲೇ ನಾನು ಜಡ್ಯಾಗ ತೊಗೊಂಡು ತಳಗೆ ಇಳಿಸ್ತೀನಿ ಅಂತ ತಳಗೆ ಇಳಿಸ್ಯಾನ. ಓದ್ ನೋಡ್ಕೊ ನೀನು ಶಿವಪುರದ ನೀನು ಸೋಸೆ ಬಂದ್ರೆ ನಿನಗೆ. ಹೌದು ಹೌದು. ಈಗಿದ್ರೆ ನಾ ಮ್ಯಾಗೆ ಕೂತೀನಿ ಅಂತ ಕುಂದ್ರಲಾಕ ಬಂದಾಳೆ. ಹೌದಲ್ರಿ. ಅವಾಗ ತಳಗೆ ಇಳಿಸಿದಾಗೆ ಗಂಗಾ ಹರಿದಾಳ ಮ್ಯಾಗ ತಳಗೆ. ಹೌದು. ಅದಕ್ಕೆ ಇದು ಮುಗೀತು. ಇದು ಆದ ಕೂಡಲೇ ಮತ್ತೇನಂತ, ಮತ್ತೇನಂತಾರ್ರಿ? ಈ ಸೃಷ್ಟಿ ಒಳಗೆ ಅನೇಕ ವಿಷಯಗಳನ್ನುಂಟು. ಹೌದು. ಬಾಲ್ಯ ಬತ್ತಂದ್ರೆ ಪ್ರಾಯ, ಪ್ರಾಯ ಬತ್ತಂದ್ರೆ ಮುಪ್ಪ ಬತ್ತಂದ್ರೆ ಇದು ಶರೀರ ಸುಡುಗಾಡಕ್ಕೆ ಹೊಂಟದ. ಹೌದು. ನೋಡು, ನನ್ನ ಜೀವ ಹೋದ ಬಳಿಕ ಚಪ್ಪಲಕ್ಕೆ ಬೆಲೆ ಐತಿ, ಶರೀರಕ್ಕೆ ಬೆಲೆ ಇಲ್ಲ. ಹೌದು ಹೌದು. ಈ ಶರೀರಕ್ಕೆ ಬೆಲೆ ಇಲ್ಲ ಅಂತೇಳಿ ಜೀವ ಜಗದೊಡೆಯ. ಅದಕ್ಕೆ ಜೀವ ಒಳಗದಾನಂತ ನಿಮಗೆ ಭ್ರಮೆ ಬಿಡದ. ಹೌದು. ಒಳಗಿದ್ರೆ ಎಷ್ಟೋ ಮಂದಿ ಡಾಕ್ಟರ್ಗಳು ಹಿಡಿದು ಮತ್ತೊಂದು ಕೋಟ್ ತೊಗೊಂಡು ಬೇರೆದವ್ರು ಹಾಕ್ತಿದ್ರು. ಹೌದು ಹೌದು. ಅದು ಒಳಗೂ ಕಂಡಿಲ್ಲ, ಹೊರಗೂ ಕಂಡಿಲ್ಲ. ಈ ಸೂರ್ಯನ ಕಿರಣದಂತೆ 1000 ಕೊಡಗಳನ್ನು ತುಂಬಿಡು, ಕೊಡದಾಗೂ ಸೂರ್ಯ ಕಾಣ್ತಾನ, ಮ್ಯಾಗೂ ಕಾಣ್ತಾನ. ಹೌದಲ್ರಿ. ಹಂಗ ಜೀವಾತ್ಮನು ಅಂತವ ಹೊರಗೂ ಕಾಣ್ತಾನ, ಒಳಗೂ ಕಾಣ್ತಾನ. ಅವ ಜಿಗದು ಕುಳಿದ ಕೂಡಲೇ ಇದು 2-3 ಕಾಲು ಕಿಸದ ಇಲ್ಲಿ ಬರ್ತದೆ. ಇಷ್ಟೇ, ಇದು ಇಷ್ಟೇ ಕೆಲಸ. ಉಳುಕಿದೇನು ಕೆಲಸ ಇಲ್ಲ. ಅವ ಶ್ರೇಷ್ಠದಂತವ ಜಗತ್ನ್ಯಾಗ. ಹೌದು. ಇಲ್ಲೆಲ್ಲ ನಿಮ್ಮ ಸೀರೆ ಒಳಗೆ ಏನು ಉಟ್ಟಾಗಿಲ್ಲ ಅಂದ ಕೂಡಲೇ ಸೀರೆ ಅಂದ ಕೂಡಲೇ ಸಿಟ್ಟು ಬಂದದ ಅವ್ರಿಗೆ. ಹೌದಲ್ರಿ. ಬಂದು ಸೀರೆ ಅಂದ್ರೆ ಈ ಬಣ್ಣದ ಸೀರೆ ಹೇಳಿಲ್ಲ, ಈ ಶರೀರ ಅನ್ನುವಂಥ ಸೀರೆ ಸುಡುಗಾಡಕ್ಕೆ ಹೋಗ್ತದ್ರಿ. ಈಗ ಏನು ಉಟ್ಕೊಂತಿ ಸೀರೆ ಮಾಡಿರಿ ಅವರು? ಈ ಉಟ್ಕೊಂಡು ಸೀರೆ ಉಟ್ಕೊಂಡು ಬಂದು ಅದು ಹೇಳಾಗತ್ತಾಳ. ಆ ಸೀರೆ ಅಲ್ಲ, ಈ ಶರೀರ ಅನ್ನುವಂಥ ಸೀರೆ. ಹೌದು. ಬೇಕಾದಲ್ಲಿ ಬಾಲ್ಯ ಬತ್ತಂದ್ರೆ ಪ್ರಾಯ, ಪ್ರಾಯ ಬತ್ತಂದ್ರೆ ಮುಪ್ಪ ಬತ್ತಂದ್ರೆ ಈ ಶರೀರ ಮುಂತ ಸೂಡಿ ಸುರ್ಗಾರಕ್ಕೆ ಹೋಗೋದು ಈ ಸೀರೆ ಅಂತ ನಾ ಹೇಳಿನಿ. ಹೌದು. ಅದಕ್ಕೆ ಸೀರೆ ಅಂದ ಕೂಡಲೇ ನಮ್ಮ ಸೀರೆಗೆ ಬೆಂಕಿ ಹಚ್ಚಂದಾನ್ರಿ. ಬೆಂಕಿ ಸೀರೆಗೆ ಹಚ್ಚಲ್ಲ, ಇದಕ್ಕೆ ಸುದೇ ಹಚ್ಚಾರ. ಹೌದಲ್ರಿ. ಹಚ್ಚಿಲ್ಲ ಇದಕ್ಕೆ? ಹಚ್ಚಾರಲ್ರಿ. ಕಿಚ್ಚು ಕೊಟ್ಟಿಲ್ಲ. ಹೌದು, ಕೊಟ್ಟದಲ್ರಿ. ಅದು ಬೆಂಕಿ ಹಚ್ಚಿದ್ ನಾ ಹೇಳಿ, ನಿನ್ನ ಸೀರೆ ತೊಗೊಂಡು ಏನು ಸುಡ್ಲಿ, ನಿನ್ನ ಸೀರೆ ನಿನ್ನ ಮ್ಯಾಗೆ ಇರಲಿ, ನಿನ್ನ ಸೀರೆ ತೊಗೊಂಡು ನಾ ಏನು ಮಾಡಲಿ? ಹೌದು ಹೌದು. ಆ ಸೀರೆ ಅಲ್ಲೇ ಇರಲಿ ಅಂತ. ಅದೇ ಹೇ ಪಂಚಮಾಭೂತ ಶರೀರ ಎಲ್ಲಾನೇ ಹೆಣ್ಣ ಅಂದಿ. ಇದು ಹೆಣ್ಣಲ್ಲ ಗಂಡ ಹೆಣ್ಣ ಗುರುತಿಲ್ಲ ನಿನಗ. ಹಸಿದ ಇರುವ ತನಕ ಗಂಡ ಐತಿ ಜಗತ್ತೇದ ಒಳಗ. ಇದು ಒಣಗಿದ ಬಳಿಕ ಹೆಣ್ಣ ಆಯ್ತಾ ಆವಾಗ. ಹಸಿದ ಇರುವ ತನಕ ಗಂಡ, ಒಣಗಿದ ಬಳಿಕ ಹೆಣ್ಣ. ಹಸಿದಿದ್ದಾಗ ಸಜೀವ ವಸ್ತು ಜಗತ್ತೇದ ಒಳಗ. ರೋಮ ನಾಡಿ ತ್ವಚೆ ರೋಮ ಇವೇ ಇಷ್ಟು ಇಲ್ಲ ಗೋಮ. ದಶೆ ಪ್ರಾಣಗಳು ಈ ಶರೀರದ ಒಳಗ. ಸಮಾನ ವ್ಯಾನ ಉದ್ಯಾನ ಅಭಾನ ಪ್ರಾಣ ನಾಗ ಆವಾಗ. ದೇವ ದತ್ತ ಧನಂಜಯ ದಶ ಪ್ರಾಣ ಇದರಾಗ. ಇವು ಪ್ರಾಣಗಳು ಹೆಣ್ಣ, ಜೀವ ಎಂಬುದು ಗಂಡ. ಎಲ್ಲಿ ಹಸಿದ ಐತಿ ಅದು ಗಂಡೆ ಜಗದಾಗ. ಮತ್ತೆ ಇದುವ ಮುಗಿದ ಕೂಡಲೇ ಮತ್ತೊಂದ ದಾರಿಗೆ ತಂದಿ. ಹೌದು ಹೌದು. ಇದು ಶರೀರ ಪಂಚಮಹಾಭೂತ ಅಂತದ. ಶರೀರದೊಳಗೆ ಏನದಾವ? ಕಾಮ, ಕ್ರೋಧ, ಮದ, ಮಚ್ಚರ, ಮೋಹ, ಲೋಭ, ಆಳೋ, ಸತ್ವ, ರಜತಮ 3-9 ದಶ ಪ್ರಾಣಾದಿಗಳದಾವ. ಹೌದಲ್ರಿ. ಯಾವ ಪ್ರಾಣ ಹೆಣ್ಣು ಅಂತ ಹೇಳ್ತಿದ್ರಾಗ? ಸಮಾನ್ ವ್ಯಾನ್ ಉದ್ಯಾನ ಅಭಾನ್ ಪ್ರಾಣ ನಾಗ್ ದೇವದತ್ತ ಧನಂಜಯ ದಶ ಪ್ರಾಣಾದಿಗಳು. ಹೌದು. ಇವು ಅಷ್ಟು ಹೆಣ್ಣಿನ ಸ್ವರೂಪದಲ್ಲಿದ್ರೆ ಜೀವ ಅನ್ನುವಂಥದ್ದು ಗಂಡದ. ಹೌದು. ಅದಕ್ಕೆ ಹೆಂಗೈತಂದ್ರೆ ಇದು ಗಂಡಿನ ವಸ್ತುಲಿಂದ ಉತ್ಪನ್ನ ಆಗ್ಯದ ಅಂತ. ಅದು ಯಾರಿಗೆ ಸತ್ತಾದ ಜೀವ ಅಂತ ಹೇಳಿಲ್ಲ. ಹೌದು ಹೌದು. ಏನು ಮಾಡಿದ್ರು ಶರೀರದ ಕರ್ಮಾದಿಗಳು ಶರೀರನೇ ಕಡಿಮೆ ಆಗ್ಯದ. ಹೌದಲ್ರಿ. ನನ್ನ ಜೀವ ಕಡಿಮೆ ಹೆಚ್ಚಾಗಿಲ್ಲ. ಹೆಂಗಾಗಿಲ್ಲ ತಿಳ್ಕೊ. ಇದು ಹಂಗ್ರಿ. ಕೃತ ತ್ರಿತ ದ್ವಾಪಾರ ಕಲಿಯುಗ. ಹೌದು. ಮತ್ತು ಶ್ರೀಕೃಷ್ಣ ಒಂದು ಕೂಸ್ತಂದ ನಾನು ಬಗಲಾಗ ಅವ ಎಲ್ಲಿ ತಂದಿದ್ದ? ಹೌದು. ಶ್ರೀಕೃಷ್ಣ ನಿರಾಕಾರ ಬ್ರಹ್ಮಗೆ ಬಲ ಹೇಳ್ಕೊಂಡು ಬ್ರಹ್ಮಾಂಡವೇ ಬುಟ್ಟಿ ಮಾಡಿದ್ದ. ಹೌದಲ್ರಿ. ಮಾಡಿದ್ದ ನಿರಾಕಾರ ಬ್ರಹ್ಮವ. ಹೌದು. ಆಕಾರ ಬ್ರಹ್ಮ ಅಲ್ಲ, ನಿರಾಕಾರ ಬ್ರಹ್ಮ ಅಂತಾರೆ ಅದಕ್ಕೆ. ಅದಕ್ಕೆ ಹೆಂಗೈತೆ ಅಂದ್ರೆ ಶ್ರೀಕೃಷ್ಣ ಸೀರೆ ಉಡಬೇಕಾಗಿದ್ರು ಒಂದು ಕಾರಣದ. ನಿಂದೇನು ಸಂಬಂಧ ಇಲ್ಲ ಅದಕ್ಕೆ. ಹೌದಲ್ರಿ. ನಮ್ಮ ನಾರದ ಋಷಿ ಶಾಪ ಆಗಿತ್ತು ಕೃಷ್ಣಗ. ಹೌದು.
16,000 ಗೋಪಿಕಾ ಸ್ತ್ರೀಯರಿಗೆ ಬಿಡಿಸ್ಕೊಂಡು ಬರ್ತಿದ್ದ. ನಾರದ ಎದುರಿಗೆ ಬಂದ. ಹೌದು. ಇವರೆಲ್ಲ ಹೆಣ್ಮಕ್ಳು ಯಾರು ಅಂದ. ಇವರೆಲ್ಲ ನನ್ನ ಹೆಣ್ರಂದ್ವ. ಹೌದಲ್ರಿ. ಇದ್ರಾಗ ನನವದು ಕೊಡುವತ್ತ ಇವ ನಾರದ ಅಂದ. ಹೌದು. ಅಲ್ಲ ಹೆಂಡ್ರ ಕಿಮ್ಮತ್ತು ನಿನಗೇನು ಗೊತ್ತಾ? ನಾ ಯಾರ ಮನೆ ಆಗಿರೋದಿಲ್ಲ ಅಲ್ಲಿ ನೀ ಹೋಗಂದ ನಾವು. ಹೌದು. ಎಲ್ಲರ ಮನೆಯೊಳಗೆ ಕೃಷ್ಣ ಇದ್ದ. ನಾರದ ಹೋಗಿ ನೋಡಿದ ಎಲ್ಲರ ಮನ್ಯಾಗ ಕೃಷ್ಣ ಇದ್ದ. ಹೌದು. ಎಲ್ಲಿ ಹೋದ್ರು ಕೆಲಸ ಸಿಗಲಿಲ್ಲ. ರಮ್ಮನ ಮಗಲು ಬಂದು ಕೂತ. ನಾ ಹ್ಯಾಂಗೆ ಕಾಣ್ತೀನಿ ನೋಡಂದ. ಮಂಗ್ಯಾನ ಮೂತಿ ಆಗಿತ್ತೀವಿ. ಹೌದು ಹೌದು. ನಿನ್ನ ಮೂತಿ ಮೊದಲು ಕನ್ನಡ್ಯಾಗ ನೋಡ್ಕೊಂಡಳಕಿ. ಆವಾಗ ಹೆಣ್ಣಿನ ರೂಪ ಮತ್ತು ಹೆಣ್ಣಿನ ಮ್ಯಾಗ ಮನಸ್ಸು ಮಾಡಿದೆ ಅಂದರೆ ಹೆಣ್ಣಿನ ರೂಪ ತಾಳಿ 60 ಸಮಸ್ತ ಅಕ್ಷರಗಳು ನಾರದ ಹಾಡ್ದ. ಹೌದು. ಮುಂದೆ ನಾರದ ಶಾಪ್ ಕೊಡ್ತಾನೆ ಶ್ರೀಕೃಷ್ಣಗ. ಹೌದಲ್ರಿ. ನನಗೆ ಸೀರೆ ಉಡಿಸಿ ನೀ ಕುಡಿಸಿದೆ ಅಂದ್ರೆ ದ್ವಾಪಾರದಲ್ಲಿ ನಿಗರಿ ಸೀರೆ ಉಡಿಸ್ಲಾರ್ದೆ ನಾ ಬಿಡುದಿಲ್ಲ ಅಂತ. ಹೌದು. ಅದಕ್ಕೆ ಸತ್ಯಭಾಮಿ ರುಕ್ಮಿಣಿಗೆ ಪಾರಿಜಾತದ ಪುಷ್ಪದ ಸಲುವಾಗಿ ಜಗಳ ಹಚ್ಚಿ ಶ್ರೀಕೃಷ್ಣ ಕೊರವಂಜಿಯಾಗಿ ಬಂದಾನ. ಹೌದಲ್ರಿ. ಬಂದಾನ. ಏನು ಕೊರವಂಜಿಯಾಗಿ ಬಂದಾನಂದ್ರೆ ನಾರದ ಮಹರ್ಷಿ ಶಾಪಕ್ಕಾಗಿ ಬಂದಾನವ. ನಿಮ್ದು ಏನಾದ ಕೆಲಸದ್ರಾಗ? ಹೌದು. ಇವ್ರದ್ದು ಏನೂ ಇಲ್ಲ ಮಾಸ್ತರ. ಇವ್ರದ್ದು ಏನಿಲ್ಲ. ಅವ ಉಟ್ಕೊಳಕ್ಕೆ ಹೋದಾನ, ಕಳೆದು ಹೋಗ್ಯಾಕ ಹೋದಾನ. ಹೌದು ಹೌದು. ಅವ್ನು ಯಾಕೆ ತಿಳ್ಕೊ, ಹೆಣ್ಣಾದವ ತಾನೇ ಗಂಡಾದವ ತಾನೇ ಅವ. ಹೌದು. ಬ್ರಹ್ಮ ಚೈತನ್ಯಕ್ಕೆ ಕಲೆ ಇಲ್ಲ. ಹೆಣ್ಣು ಮತ್ತು ಗಂಡಾಗಂತ ಸಾಮರ್ಥ್ಯ ಅವನು ಬಲಿಯಾಕಾದತ್ತೆ. ಉಟ್ಕೊಂಡು ಕಳೆದು ಹೋಗಿತಾನ. ಹೌದು ಹೌದು. ಇವ್ರಿಗೆ ಆ ಸಾಮರ್ಥ್ಯ ಇಲ್ಲ. ಇಲ್ಲ ಅಂದಾಗ ಉಟ್ಕೊಳಕ್ಕೆ ಬರಂಗಿಲ್ಲ. ಹೌದು. ಇಷ್ಟೇ. ಈ ಸದ್ ನೋಡು, ಕಿನ್ನರಿಕೆ ಡಾವರಿಕೆ ಆಡು ಬರ್ತಿತ್ತಂದ್ರೆ ಆಡು ಮಾಡ್ತಾನವ. ಹೌದಲ್ರಿ. ಬರೀ ಕಿನ್ನರಿಕೆ ಆಟೆ ಬರ್ತಿದ್ದ ಡಾವರಿಕೆ ಹೆಂಗೆ ಮಾಡ್ತಾನ? ಹಂಗೆ ಮಾಡಕ್ ಬರಂಗಿಲ್ಲ. ಹೌದು. ಇವ ನಮ್ಮ ಸೃಷ್ಟಿಕರ್ತ ಭಗವಂತ ಎಲ್ಲ ಮಾಡ್ದವಿದ್ದ. ಎಲ್ಲನೂ ರೂಪ ಧಾರಣೆಗಳನ್ನು ಮಾಡ್ಯಾನವ. ಎಲ್ಲ ರೂಪ ಆಗ್ಲಾಕ್ ಬರ್ತದ ಅವನಿಗೆ. ಹೌದು. ನಿನಗೆಲ್ಲ ರೂಪ ಆಗ್ಲಾಕ್ ಬರಂಗಿಲ್ಲ ಅಷ್ಟೇ. ಹೌದು ಹೌದು. ಅದಕ್ಕೆ ಮುಂದೆ ಇನ್ನು ಯಾವುದರೆ ಒಂದು ಅವರು ಪಂಡ್ರಾಪುರ ಇಟ್ಟೊಲ್ಲದವರು ಕಥೆ ಸಾರು ಹೇಳ್ಯಾರ. ಹೌದಲ್ರಿ. ಹೇಳ. ಅದಕ್ಕೆ ಸಟ್ಟಾಗಂತದೇ ಒಂದು ಕಥೆ ಸಾರು ಹೇಳ್ತೀನಿ ನಾ. ಅದಕ್ಕೆ ಹೆಂಗೈತಿ ತಾವು ಶಾಂತಿಯಿಂದ ಕೂತ್ಕ. ಏ ಹಾಡ ಕೇಳಿದವರು ದಾಸರಕ್ಕಿಂತ ಪಾಸ ಅಂದ್ರ ಮಶ್ವಿನಾಳ ದಾವ ಅಂದ್ರ ದಾಸ ಇದ್ದಂಗ. ನಿನ್ನ ಹಾಡ ದಾಸರಕ್ಕಿಂತ ಪಾಸ ಅಂತಾಳ ನನಗ ಹುಚ್ಚಿ. ಏನು ತಿಳಿದಿ ಮಶ್ವಿನಾಳ ದಾಸಗ. ಕಬೀರದಾಸ ಕಮಲದಾಸ ತುಳಸಿ ದಾಸರು ಆಗಿಯ ಹೋದ್ರು ನಮ್ಮ ಭಾರತದಾಗ. ಕನಕದಾಸ ಉಡುಪಿಯಲ್ಲಿ ಭಜನೆ ಮಾಡು ಸಮಯದಲ್ಲಿ. ಹೌದು ಹೌದು. ಇವ ಗುಡಿ ಹಿಂದ ನಿಂತು ಭಜನೆ ಮಾಡ್ದ. ಆವಾಗ ಶ್ರೀಕೃಷ್ಣನ ಮೂರ್ತಿ ತಿರುಗಿ ನೋಡ್ತು ಕನಕದಾಸರಿಗ. ಇನ್ನು ಕನಕನ ಕಿಂಡಿ ಐತಿ ಉಡುಪಿಯ ಒಳಗ. ಮಶಿವಿನಾಳ ದಾಸಗ ದಾಸ ಅಂದ್ರ ಸಿಟ್ಟಿಲ್ಲ. ಏಟು ದಾಸ ಅಂತಿ ಅನ್ನು ಸಾತಲ ಗಾವದಾಗ. ಗುರುತೈತಿಲ್ಲ ಕಬೀರ ದಾಸರ ಕಾಲದಾಗ. ಕಬೀರ ದಾಸ ವಿಠಲನ ಭಜನಿ ಸತತ ಮಾಡವ ಮನಿಯಾಗ. ಕಬೀರ ದಾಸ ಭಜನಿ ಮಾಡುವಂತ ಸಮಯದಾಗ ಒಬ್ಬವ ಗೌಡರಂಡಿ ಇಟ್ಟಿದ ತಮ್ಮ ಊರಾಗ. ಗೌಡರ ರಂಡಿ ಅಂತಾಳ ನನ್ನ ಕಬೀರ ದಾಸಂದು. ಭಜನಿಯ ನನಗ ಬ್ಯಾಸರಾಗದಾವಾಗ. ಕಬೀರ ದಾಸನ ಭಜನಿ ಹೋಗಿ ಬಂದ ಮಾಡಿ ಸೌವ ನೀನು. ಹೌದು ಹೌದು. ಈ ಸೌಕಾರ ರಂಡಿ ಮಾತೆ ಕೇಳಿ ಬಂದ ಅಲ್ಲಿಗ. ಕಬೀರ ದಾಸ ಭಜನಿ ಮಾಡ್ಲಾಕತ್ತಿದ ಅಂಗಳದಾಗ. ಕಬೀರ ನಿನ್ನ ಭಜನಿ ಬ್ಯಾಸರಾಗದ ಕೇಳೋ ನನ್ನಕೀಗ. ಹೊಟ್ಟೆ ಭಜನಿ ಮಾಡಬೇಡ ನಮಗ ಕಿರಿಕಿರಿ ಆಗ್ತದ. ನನ್ನ ರಂಡಿಗೆ ನಿದ್ದೆ ಇಲ್ಲ ನಿನ್ನ ಸಲುವಾಗ.
ವಿದ್ಯಾಶ್ರೀ ಹಿಂದ ಇದ್ದ ಸುರುತಿ ಅವಂಗ ಬ್ಯಾಸರಾದಂಗ ಅವಂದು ಹೆಂಗ್ರಿ ತಮ್ಮ ಅಕಿಗೂ ಬ್ಯಾಸರಾಯಿತು ಮಾಡುದು ಹ್ಯಾಂಗ ಕಬೀರ ದಾಸ ಅಂದ ಯಾಕಾಗಲಾಕ ಹೋಗ್ರಿ ಮನಿ ಕಡಿಗ ಕಬೀರ ದಾಸನ ಹೆಂಡತಿ ಬಂದು ಕೇಳ್ತಾಳ ಗಂಡಗ ಯಾಕ್ರಿ ಭಾಳ ದಿನಕ ಸೌಕಾರ ಮನಿಗೆ ಬಂದಾನ ಯಾಕೆ ಬಂದಾನಂತ ಇವಳು ಕೇಳಿದಳು ಆವಾಗ ಕಬೀರದಾಸ ಹೆಂಡತಿಗೆ ಮನಸ್ಸು ಭಂಗ ಮಾಡಬಾರ್ದಂತ ನನ್ನ ಭಜನಿ ಕೇಳಿಲ್ಲಂತ ನಮ್ಮ ಊರ ಸೌಕಾರಗ ಜೋರ ಸೂರ ಕಟ್ಟಿ ಭಜನೆ ಮಾಡಂತ ಹೇಳಕ ಬಂದಾನಿಲ್ಲೀಗ ಈಕಿಗೆ ಮತ್ತಷ್ಟ ಖುಷಿ ಆಯಿತು ಮಾಡೋದು ಹ್ಯಾಂಗ ನಮ್ಮೂರು ಸೌಕಾರ ಕೇಳ್ತಾನಂದ್ರ ಇವತ್ತು ನಾವು ಬಿಡುವುದು ಬ್ಯಾಡ ಮತ್ತು ಸೂರ ಏರ ತಮ್ಮ ಕಟ್ಟಿದರ ಆವಾಗ ಸೂರ್ಯರ ಕಟ್ಟಿ ಪಾಂಡುರಂಗನ ಭಜನಿನೇ ನಡೀತು ಹೌದು ಹೌದು ಇವ ಮತ್ತೆ ಹೋಗಿ ಮಂಚದ ಮ್ಯಾಗ ಕೂಡುದರ ಒಳಗ ಯವ್ವ ನಿನ್ನಿಕ್ಕಿತ್ತ ಜೋರ ಚೀರ್ಲಾಕತ್ಯಾನಂದಾಗ ನಿಮ್ಮ ಗೌಡ್ರ ಮಾತ ಅಂದ್ರ ಚೂಡ್ರ ಕುಂಡ್ಯಾಗಿದ್ದಂಗ ನಾಯಿಗೆ ಹೇಳಿ ಬಂದು ಮತ ಚೀರ್ಲಾಕತ್ಯಾನ ನಿನ್ನ ಕಿಮ್ಮತ್ತೇನು ಯವ್ವ ಉಳ್ದಿಲ್ಲ ಊರಾಗ ಮತ್ತೆ ಗೌಡ ಸೌಕಾರ ಓಡ್ಕೋತ ಕಬಿನಲ್ಲಿ ಬಂದ ಹೌದು ಹೌದು ಇವರು ಏಕಾಕಾರದಲ್ಲಿ ಭಜನಿ ತಮ್ಮ ನಡೆದಿತ್ತಾವಾಗ ಒಂದೇ ಸವನ ಪರಮಾತ್ಮನ ಧ್ಯಾನ ನಡೆಸಿದರಾವಾಗ ಇವ ಕಬೀರದಾಸಗ ಬೈಲಾಕತ್ತ ನಿತ್ತು ಅಂಗಳಾಗ ಭಜನಿ ಬಿಡ್ತಿದೇನೋ ಇಲ್ಲ ನಿನ್ನ ಗುಂಪಗ ಬೆಂಕಿ ನಾನು ಜೋಪಡಿಗೆ ಬೆಂಕಿ ಹಚ್ಚತೀನಿ ಅಂದ ಕಬೀರರಿಗ ಕಬೀರದಾಸ ಅಂತಾನ ಹುಚ್ಚ ಸೌಕಾರ ನೀನ ನನ್ನ ಜೋಪಡಿಗೆ ಯಾಕ ನನಗೂ ಬೆಂಕಿ ಹಚ್ಚು ರಾತ್ರಿಯಾಗ ಈ ಭಜನಿ ನಿಂದ್ರಿಸೋದಿಲ್ಲ ಅಂದ ಕೇಳೋ ಸೌಕರ್ಯಗ ಇವಂಗ ಸಿಟ್ಟು ಬತ್ತು ಕಡ್ಡೆ ಹಬ್ಬಿ ತಗೊಂಡ ಕೈಯಾಗ ಕಬೀರದಾಸನ ಜೋಪಡಿಗೆ ಬೆಂಕಿನೇ ಹಚ್ಚಿ ಬಿಟ್ಟ ಕಬೀರದಾಸ ಭಜನಿ ತಮ್ಮ ಬಿಡಲಿಲ್ಲ ಆವಾಗ ಬಟ್ಟೆ ಭಜನಿ ಬಿಡಲೇ ಇಲ್ಲ ಕಬೀರದಾಸ ಅಂತಾನ ಖುಲ್ಲಾತ್ ಏನಂತಾರಿ ಏನು ದವಸ ಧಾನ್ಯ ನೀನು ತರಬೇಡ ಹೊರಗ ದಿನ ಕುಡ್ಡ ಚುಮ್ಮಣಾದಾಗ ಭಜನಿ ನಡಿತಿದ್ದರಾಗ ಇವತ್ತ ಪಾಂಡುರಂಗ ಇಂಥ ಬೆಳಕ ಕೊಟ್ಟಾನ ನಮಗ ಜೋಪಡಿಗೆ ಬೆಂಕಿ ಹತ್ತಿತ್ತು ಭಯಾನಕ ಬೆಳಕ ಬಿತ್ತು ಬೆಳಕು ಹೋಗುದ್ರಾಗೆ ಭಜನಿ ಬಿಡಬೇಡ ಆವಾಗ ಭಯಾನಕ ಉರಿಲಾಕತ್ತು ಸುಡಗಾಡ ಗಾಳಿ ಬಿಟ್ಟಿತು ಅವನ ರಂಡಿ ಮನಿ ಇತ್ತು ತಮ್ಮ ತಳಗಿನ ಬಾಜೂಕ ಆ ಗಾಳಿ
ಬಳಿಗೆ ಓಡಿ ಬತ್ತೋ ಬೆಂಕಿ ಅಲ್ಲಿ ತನಕ ಈ ಕಬೀರದಾಸನ ಝೋಪಡಿ ಬೆಂಕಿ ಬಿತ್ತೋ ಅವಳೀಗ ಸೌಕರ್ ರಂಡಿ ಝೋಪಡಿಗೆ ಬಿತ್ತು ಹೊಯ್ಕೋತ ಓಡಿ ಬಂದಳು ಕಬೀರದಾಸನ ಬೆಂಕಿ ಬಿದ್ದದ ನನ್ನ ಝೋಪಡಿಗ ಮತ್ತು ಅದು ಉರಿಲಾಕತ್ತು ಓಡಿ ಬರ್ತಾಳ ಆಗತ್ ಈ ಕಬೀರದಾಸ ಭಜನಿ ತಮ್ಮ ನಡೆಸಿದ ನಡಸಂಗ ಕಬೀರದಾಸ ಹೇಳತಾನ ಈ ಹೆಣ್ಣ ಮಗಳಿಗ ಯವ್ವ ಏನು ಮಾಡುದು ನಂದು ನಿಂದು ಸುಮಾರ ಜಗದಾಗ ನನಗ ಇಟ್ಕೊಂಡವ್ ನಿನ್ನ ಮನಿ ಸುಟ್ಟ ನಿನಗಿಟ್ಕೊಂಡವ್ ನನ್ನ ಮನಿ ಸುಟ್ಟ ಇಬ್ಬರು ಕೂಡಿ ಭಜನಿ ಮಾಡೋನು ಬಾರ ಅಂಗಳಾಗ ನನಗ ಇಟ್ಕೋಣ ನಿನ್ನ ಮನಿ ಸುಟ್ಟ ನಿನಗ ಇಟ್ಕೊಂಡವ್ ನನ್ನ ಮನಿ ಸುಟ್ಟ ಇಬ್ಬರು ಕೂಡಿ ಭಜನಿ ಮಾಡೋನು ಬಾ ಅಂದ ಅಂಗಳಾಗ ಹೆಣ್ಣ ಮಗಳ ಝೋಪಡಿ ಸುಟ್ಟು ಬೂದಿನೇ ಆಗಿ ಹೋಯಿತು ಹೌದು ಹೌದು ಕಬೀರ ದಾಸರ ಗುಂಪ ಸುಡಲೇ ಇಲ್ಲ ಆವಾಗ ಕಬೀರ ದಾಸನು ಹಂಗೆ ಉಳಿತು ನೋಡು ಗುಂಪಾವಾಗ ಹಂಗ ನೀನೇ ಸುಟ್ಕೋ ಬ್ಯಾಡ ಸಾತಲ ಗಾಮದಾಗ ಮಸಿಬಿನಾಳ ಮೌಲ ಸಾಹೇಬನ ಝೋಪಡಿ ಸುಡಲಾಕ ಬಂದ್ರ ರಾಂಪುರಿ ಅಮ್ಮನಪ್ಪ ನಿಂದೆ ಸುಡತದಾವಾಗ ಏನೇ ಮಾಡಿದರು ಶಿವ ಧ್ಯಾನಕ್ಕೆ ಅಡ್ಡ ಆಗಬಾರ್ದು ಹೌದಲ್ರಿ ಯಾವ ಜಾತಿ ಧರ್ಮ ಭೇದ ಇಲ್ದೆ ಜಗದಾಗ ಎಂತಿಂತವರು ಆಗಿ ಹೋದ್ರು ಭಾರತದಾಗ ಅಂದ್ರೆ ಮೂರ್ತಿ ಮರಿ ಆದ್ರೂ ಕೀರ್ತಿ ಇಂದಿನವರಿಗ ದಾಸರಕ್ಕಿಂತ ಪಾಸ ಅಂತ ನನಗ ನೀನು ಹೇಳಿದೆ ಅಂದ್ರ ದಾಸರಿಗೆ ಶ್ರೇಷ್ಠ ಮಾಡದ ಸಾತಲಗಾವದಾಗ ಒಂದೇ ಈ ವಿಷಯ ತಮ್ಮ ಇಲ್ಲಿಗೆ ಬಂದ ನಿಂತು ಹೌದು ಹೌದು ಅದಕ್ಕೆ ಪರರಿಗೆ ಮೋಸ ಮಾಡ್ಲಾಕ್ ಹೋದ್ರೆ ಆ ಮೋಸ ಮೊದಲು ನಮಗಾಗ್ತದ ಹೌದಲ್ರಿ ಅದು ನೀ ಎಲ್ಲ ಯಾರ್ದಾರ ನಮ್ಮ ಜೋಪಡಿ ಸುಡಬೇಕತ್ತಿ ನಿಂದು ಸುಡ್ತದ ಮೊದಲು ಹೌದು ಅಷ್ಟು ಸುಲಭ ಅಲ್ಲದ ಅದಕ್ಕೆ ಅದು ಹಂಗಲ್ಲ ಹಿಂಗಲ್ಲ ಎಷ್ಟೋ ಮಂದಿ ಹಿಂಗಾಗಿ ಹೋದ್ರು ಒಂದು ಸಾರಾಂಶ ಬರ್ಬೇಕದ ಹೌದಲ್ರಿ ಅಂದ್ರೆ ಅದಕ್ಕೆ ಪದ ಕಾಳ್ತಿರ್ತದ ಅದಕ್ಕೆ ಅವ ಏನಂತಾನ ಏನಂತಾನ್ರಿ ಇವ್ರು ಎಷ್ಟೋ ಮಂದಿ ಮಹಾತ್ಮರು ಏನು ಆಗಿ ಹೋದ್ರಲ್ಲ ಇವರು ಮೂರ್ತಿ ಮರಿ ಆದರೂ ಬಂಗಾರ ಮೂರ್ತಿಗಳನ್ನು ಮಾಡಿ ಅವರು ಪೂಜೆ ಮಾಡ್ತಾರೆ ಹೌದಲ್ರಿ ಮಾಡ್ಯಾರ ನಾವು ಒಟ್ಟರು ಸತ್ತು ಹೋದ್ರು ಅವ್ರ ಜಾತ್ರೆ ಹಾಕಾವ ಹೌದು ಹೌದು ನಮ್ಮದು ನಿಮ್ಮದು ಹಂಗಲ್ಲ ನಮ್ಮದು ಹ್ಯಾಂಗ್ರಿ ನಾಳೆ ಸತ್ರ ನಾಯಿ ಉಚ್ಚಿ ಹೋಯ್ತಾವ ಗೋರಿ ಮ್ಯಾಗೆ ನಾನು ಇಷ್ಟು ಗರ್ವ ಅಂಕಾರ ಅದ ಇದಕ್ಕೆ ಹೌದು ಇದ್ರದ್ದು ಮೂರ್ತಿನೂ ಉಳಿದಿಲ್ಲ ಕೀರ್ತಿನೂ ಉಳಿದಿಲ್ಲ ಏನು ಉಳಿದದ ಇದನ್ನು ಹೆಂಗೈತೆ ಅಂದ್ರೆ ಇದು ಭಜನೆ ಕೀರ್ತನೆ ಡೊಳ್ಳಿನ ಪದ ಗಿಗಿ ಪದ ಯಾಕೆ ಹಚ್ಚಾರಿವ ಇದು ಯಾಕೆ ಆಚಾರ್ಯ ಮಾಸ್ತರ ಆ ಗಿಗಿ ಪದೊಳಗೂ ಶಿವಧ್ಯಾನ ಐತಿ ಡೊಳ್ಳಿನ ಪದೊಳಗೂ ಶಿವಧ್ಯಾನ ಐತಿ ಭಜನೆ ಒಳಗೂ ಶಿವಧ್ಯಾನ ಐತಿ ಹೌದು ಹೌದು ಎಲ್ಲಾನು ಶಿವನ ಸ್ವರೂಪದಿಂದ ಬಂದಂಥವು ಇವು ಹೌದು ಆದ್ರೆ ಹಾಡುವಂಥ ಶೈಲಿ ಬೇರೆ ಇರ್ತಿತ್ತು ಸಾಹಿತ್ಯ ಒಂದೇ ಇರ್ತದ ಹೌದಲ್ರಿ ಅವರು ಡೊಳ್ಳಿನ ಪದವ್ರ ಸಾಹಿತ್ಯ ಅವರೊಂದು ಶೈಲಿ ಬೇರೆ ಮಾಡ್ಕೊಂಡು ಅವ್ರು ಹಾಡ್ತಾರೆ ಹೌದು ಈ ಗಿಗಿ ಪದವರೊಂದು ಶೈಲಿ ಬೇರೆ ಮಾಡ್ಕೊಂಡು ಅವ್ರು ಹಾಡ್ತಾರೆ ಅದಕ್ಕೆ ಹೆಂಗೈತೆ ತಿಳ್ಕೊ ಇದು ಶ್ರವಣ ಕೀರ್ತನ ಮತ್ತು ಆತ್ಮನಿವೇದನ ಸೌಖ್ಯ ದಾಸ್ಯ ಇಂಥವು ನವವಿಧ ಭಕ್ತಿಗಳದಾವಲ್ಲ ಹೌದು ಅದರೊಳಗೆ ಇದನ್ನೂ ಒಂದು ಭಕ್ತಿನೇ ಇದು ಹಾಡೋದು ಕೀರ್ತನ ಭಕ್ತಿ ಹೌದು ಕೇಳೋದು ಶ್ರವಣ ಭಕ್ತಿ ಹೌದಲ್ರಿ ಇದು ಹಾಡೋನಿಗೆ ಮೋಕ್ಷ ಆಗಬೇಕು ಕೇಳೋನಿಗೆ ಮೋಕ್ಷ ಆಗಬೇಕು ಹೌದು ಹೌದು ನಾವು ಹಾಡಿದ ವಿಷಯ ಒಂದರೆ ಅವ್ರ ಸಂಸಾರದಲ್ಲಿ ಬರಬೇಕು ಹೌದಲ್ರಿ ಬರಬೇಕು ಅಂದ್ರೆ ನಾವು ಹಾಡಿದಕ್ಕೆ ಅವ್ರು ಕೇಳಿದಕ್ಕೆ ಸ್ವಾರ್ಥಕ ಹೌದು ಮತ್ತು ಜೇರ್ ಕರ್ತ ನಾವು ಹಾಡಿದ ನುಡಿ ಅವ್ರ ಸಂಸಾರದಲ್ಲಿ ಬರ್ಲಿಕ್ಕಂದ್ರೆ ಅದು ಹೆಂಗೆ ಆಗ್ತದ್ರಿ ಅವ್ರು ರೊಕ್ಕ ಹೋಗಿ ದವಾಖಾನೆಗೆ ಮುಟ್ತಾವ ಸಂಸಾರಕ್ಕೆ ಹೋಗಿ ಮುಟ್ಟಂಗಿಲ್ಲ ಹೌದು ಹೌದು ಯಾಕೆ ತಿಳ್ಕೊ ಬಂದರೆ ಅವ್ರು ಸಂಸಾರದಲ್ಲಿ ಹಿಂಗೆ ಅನ್ಯಾಯ ಮಾಡಿದ್ರೆ ಹಿಂಗೆ ಆಗ್ತದಲ್ಲ ಅಂತ ಗುರ್ತಾಗಬೇಕು ಹೌದು ಅದಕ್ಕೆ ಹಚ್ಚಾರ ಅವರು ನಾರದ ಋಷಿಗಳ ಕಾಲಕ್ಕೆ ಕೇಳ್ತಾರ
ಏನ್ ಹೇಳ್ತಾರ್ರಿ? ನೋಡು, ಜಪಾತಪದಿಗಳನ್ನು ಮಾಡಿ ಮೋಕ್ಷವನ್ನು ಕೃತ ತ್ರಿಥ ದ್ವಾಪರದಲ್ಲಿ ಪಡೆದಾರ. ಹೌದ್ ಕಲಿಯುಗದೊಳಗೆ ಹೆಂಗೆ ಪಡಿಬೇಕು ಅವ್ರತ್ ಕೇಳ್ತಾನ. ಹೌದ್ ಹೌದ್. ಆವಾಗ ನಾರದ ಮಹರ್ಷಿಗಳಿಗೆ ಬ್ರಹ್ಮಗೆ ಕೇಳಿದ ಕೂಡಲೇ ಬ್ರಹ್ಮ ಏನಂತಾನ, ಏನಂತಾನ್ರಿ? ಯಾರ್ಯಾರು ಮಹಾತ್ಮರು ಸಾಧುರು ಸತ್ಪುರುಷರು ಆಗಿ ಹೋಗ್ತಾರಲ್ಲ ಹೌದ್ ಅಂಥವ್ರ ನಾಮಾಮೃತವನ್ನು ನೋಡಿದ್ರೆ ಇವರಿಗೆ ಮೋಕ್ಷ ಆಗ್ತದ. ಹೌದ್ ಹೌದ್ ಇವರಿಗೆ ಜಪತಪದಿಗಳ ಮಾಡಾಕ ಇವರಿಗೆ ಟೈಮ್ ಇಲ್ಲ. ಹೌದ್. ಇವತ್ತೇ ಒಂದು ತಾಸು ಕುಂದ್ರ ಟೈಮ್ ಇಲ್ಲ ಅವ್ರಿಗೆ. ಬರೀ ಅವ್ರ ನಾಮರ ನುಡ್ಯಾಕ ಬರ್ತದಿಲ್ಲ ಇವರಿಗೆ ಅಂತ ಹೇಳ್ದ. ನಾಮ ನುಡ್ಯಾಕ ಬರ್ತದ, ಅಟು ನುಡ್ಯಾಕ ಬರ್ಲಾಗ್ಯದ. ಹೌದ್ ಹೌದ್. ಅದಕ್ಕಿದು ಆಚಾರ ಜಾತ್ರೆ ಕೇತ್ರಿ ಒಳಗೆ ಒಂದರ ನುಡಿ ಸಂಸಾರದಲ್ಲಿ ಬರಬೇಕು, ಮಹಾತ್ಮರ ನುಡಿ ನುಡಿಬೇಕಂತ. ಹೌದ್. ಅದು ಬಿಟ್ಟು ಕೇಸಿ ಚಂದ್ರಗುಪ್ತ ಆಸವ ಅಂದ, ಅವ ಮಾಸ್ತರ ಸುಮಳ ತಿನ್ನೋದು ಬೇಡ ಅಂದ, ಅಕ್ಕಿಂತವ್ ಕೇಳ್ರಿ ಊರು ಹದಿಗೆಟ್ಟು ಮಾಡಿಟ್ಟು ಊಟು ಒಂದರೆ ಸುದ್ದ ಬರುವಾಗಲ್ಲ ಅದ. ಅದಕ್ಕೆ ಹೆಂಗೈತಿ ತಿಳ್ಕೊ, ಗಂಡನೇ ಗುರು, ಗಂಡನೇ ದೇವರ, ಗಂಡನೇ ಮೋಕ್ಷಲೆ ತಿಳಿದುಕೊಂಡು ಅಂಥ ಮಹಾಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಗಂಡನ ಪೂಜೆ ಮಾಡ್ಯಾಳ. ಹೌದಲ್ರಿ ಮಾಡ್ಯಾಳ. ಮೂರ್ತಿ ಮರಿ ಆದ್ರೆ ಕೀರ್ತಿ ಹಸರ ಮುಳದ. ಹೌದ್. ಇವು ಹಂಗೆ ಮಾಡೋರಲ್ಲ ಇವು. ಇವ್ರು ಹೆಂಗ್ರಿ? ಇವರು ಗಂಡ ಹೆಂಡತಿಗೆ ಜಗಳ ಆಚೆ ಅಳಗಾಲ ಮಾಡಿ ಹುಟ್ಟೋಗೋರು ಊರು ತುಂಬ ಪೂರ ನಾನೇ ಹೆಚ್ಚಿಗೆ ಅದು ಎಂದ್ರೆ ಸ್ವಾರ್ಥಕ ಆಗ್ತದ. ಇವ್ರು ಚಲೋ ಇದ್ದವ್ರಿಗೆ ಅಳಗಲ ಮಾಡೋರು. ಅಳಗಾಲ ಮಾಡಿ ಹೋಗೋರು. ಹೌದು ಹೌದು. ಹಂಗೆ ಆಗಂಗಿಲ್ಲ. ಅಂಥ ಮಹಾಶಿವಶರಣಿ ಅಕ್ಕ ಮಾದೇವಿ ಹೇಳ್ತಾಳ, ಏನ್ ಹೇಳ್ತಾಳ್ರಿ? ತಂದೆ ಸತ್ತರೆ ತಲೆ ಹೋದಂತೆ, ತಾಯಿ ಸತ್ತರೆ ಆತ್ಮದ ಕಳ್ಳು ಹೋದಂತೆ, ಹೌದು ಹೌದು. ಅಣ್ಣನು ಸತ್ತರೆ ಬಲಭುಜವದಂತೆ, ತಮ್ಮನು ಸತ್ತರೆ ಎಡಭುಜವದಂತೆ, ಹೌದ್. ಗಂಡನ ಆಜ್ಞೆದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ ಅಂತ. ಇದು ಯಾರು ಹೇಳ್ಯಾರ ಮಾಸ್ತರ? ಇದು ಶಿವಶರಣಿ ಅಕ್ಕ ಮಾದೇವಿ ಹೇಳ್ಯಾರ. ಈ ಪುಕ್ಕ ಮಾದೇವಿ ಏನ್ ಹೇಳ್ತಾಳ್ರಿ? ಈಗ ನಾನು ಸೇವಾ ಮಾಡ್ರಿ ನೀವೇ ಅಂತ. ಹೌದು. ಹಂಗೆ ಮಾಡ್ತೀವಿ. ಗಂಡನ ಆಜ್ಞೆದೊಳಗ ಇದ್ದ ಹೆಂಡತಿ ಸತ್ತರೆ ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನ ಕಳಸ ಮುರಿದು ಕೆಳಗೆ ಬಿದ್ದಂತೆ. ಹೌದು ಹೌದು. ಅಂದ್ರೆ ಗಂಡನ ಆಜ್ಞೆದೊಳಗಿದ್ದವರು ಉದ್ಧಾರ ಆಗ್ತಾರೆ ಈ ಜಗತ್ತಿನಾಗ ಅಂತ ಹೇಳ್ಯಾರ. ಹೌದಲ್ರಿ ಹೇಳ್ಯಾರ. ಅಂದ್ರೆ ಅವರು ಸುಖಿಯಾಗಿ ಸಂಸಾರ ಮಾಡ್ಲಾಕ್ ಬರ್ತದ. ಹೌದು. ಎಲ್ಲರ ಹೇ ನಾನೇ ಹೆಚ್ಚು ನೀನೇ ಹೆಚ್ಚು ಅಂತ ನೆತ್ತಿ ಸಂಸಾರ ಅಳಗಾಲಾಗ ಹೋಗ್ತದ. ಹೌದು. ಅದಕ್ಕೆ ಹೇಳ್ತಾರ ಅವರು, ಹೆಂಡತಿ ಚಲೋ ಇದ್ದರೆ ಗಂಡ ಚಲೋ ಇರಂಗಿಲ್ಲ, ಗಂಡ ಚಲೋ ಇದ್ರೆ ಹೆಂಡತಿ ಚಲೋ ಇರಂಗಿಲ್ಲ. ಹೌದು ಹೌದು. ಇಬ್ರು ಚಲೋ ಇರಬೇಕಂದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕು. ಹೌದಲ್ರಿ. ಅಂದ್ರೆ ಅವು ಎರಡು ಸಂಸಾರ ಮಾಡ್ತಾವ ಅಂತ ಶ್ರುತಿ ಸಾರ್ತದ. ಹೌದು. ಅದಕ್ಕೆ ಹಿಂತಿಂತಾವ್. ಯಾಕಂದ್ರೆ ಆಕಿ ಏನು ಮಾಡಿದ್ರು, ಏನ್ ಮಾಡ್ತಾರ್ರಿ? ಆಕಿಗೆ ಭಜನಿ ಬ್ಯಾಸರ ಮಾಡಿ ಆಕಿ ಜೋಪಡಿಗೆ ಬೆಂಕಿ ಹಚ್ಚಲಾಗ ಹಚ್ಚಿದ್ರು. ಹೌದು ಹೌದು. ಅದು ಗಾಳಿಗೆ ಹಾರ ಆಕಿನ ಅವನು ಜೋಪಡಿಗೆ ಬೆಂಕಿ ಈಕಿಗೆ ಬಂದ್ಬಿಟ್ಟು ಹೌದು. ಬಿದ್ದಿಂದ ಈಕಿಗೆ ಬೆಂಕಿ ಹತ್ತದಾಗ ಗೊತ್ತಾಯ್ತದ ಈ ಸುಟ್ರೆ ಎಷ್ಟು ನಾಶ ಆಗ್ತದ ಅನ್ನೋಂಥದ್ದು. ಹೌದು ಹೌದು. ಅದಕ್ಕೆ ನಿಮ್ಮ ಜೋಪಡಿಗೆ ಬೆಂಕಿ ಹತ್ತದಾಗ ನಿಮ್ಗೆ ಗೊತ್ತಾಗಲ್ಲ. ಹೌದು. ಇಲ್ಲಿಕಂದ್ರೆ ಗೊತ್ತಾಗಂಗಿಲ್ಲ. ಅಡತನ ಗೊತ್ತಾಗಲ್ರಿ ಅವ್ರಿಗೆ. ಅಲ್ಲಿ ತನಕ ಗೊತ್ತಾಗಂಗಿಲ್ಲ. ಹೌದು. ಎಷ್ಟು ಹೇಳಿದ್ರು ಕೂಡ ಇದು ಮುಗಿಯಂಗಿಲ್ಲ. ಅನೇಕ ಮಂದಿ ನೋಡು, ಎಷ್ಟೆಷ್ಟು ಮಂದಿ ಮಹಾತ್ಮರು ಎಲ್ಲಿಗೆ ಬಂದರು ನಿನಗೆ ಹೇಳ್ತೀನಿ ತಿಳ್ಕೊ. ಹೌದು. ನಮ್ಮ ಬಸವೇಶ್ವರ ಬಲ್ಯಾಗ ಸುದೇಕ್ ಬಂದಾರ. ಹೌದಲ್ರಿ ಬಂದಾರ. ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ನಮ್ಮ ಬಸವೇಶ್ವರ ಬಲ್ಲಿ ಬಂದಾರ. ಹೌದು. ಯಾಕಂದ್ರೆ ಕುಲಕುಬೆರವರು ಶರಣರಿಗೆ ಬಸವೇಶ್ವರ ಕೂಡಿಸಿದ್ರು. ಹೌದಲ್ರಿ. ಯಾಕಂದ್ರೆ ಎಷ್ಟೋ ಮಂದಿ ಮಾನ್ಯ ಪತಿವ್ರತೆಗಳನ್ನು, ಎಷ್ಟೋ ಮಂದಿ ಮಾನ್ಯ ಸಾಧ್ವಿ ಮುನಿಗಳು ಆಗೋಗ್ಯಾರ. ಹೌದು ಹೌದು. ಆದ್ರೆ ಅದು ಇವ್ರಿಗೆ ಏನಾಗ್ಯದ, ಇವ್ರಿಗೆ ಏನಾಗ್ಯದ್ರಿ ಮಾಸ್ತರ? ನೀ ಇಲ್ಲಿ ಅದಿ ಅಂತ ನನಗಂದಾರ. ನೀವೇ ಅಲ್ಲಿ ಅದಿರಿ, ನಾ ಬಂದಿಲ್ಲ ಗಟಾರದಂತ ಹೊರಗೆ. ಹೌದು ಹೌದು. ಇನ್ನ ನೀವೇ ಅಲ್ಲಿದ್ದೀರಿ, ಹೌದು. ನನಗೆ ಹೇಳಾಕತ್ತೀರಿ ಓರೆ. ಅದೇ ನಿರಾಕಾರ ಬ್ರಹ್ಮಕ್ಕೆ ತಂದಿದ್ದ ಅಂತ ಹೇಳ್ದಲ್ಲ ಆಗಲೇ. ಹಾಂ, ನಿರಾಕಾರ ಬ್ರಹ್ಮ ಬ್ರಹ್ಮಾಂಡ ಬುಟ್ಟಿ ಮಾಡ್ಕೊಂಡು ತಂದಿದ್ದಾವ. ಹಾಂ, ಅದಕ್ಕೆ ಕೃಷ್ಣ ತಂದಿದ್ದ ನಿರಾಕಾರ ಬ್ರಹ್ಮ. ಅವನ ಹೆಸರು ನಿರಾಕಾರ ಬ್ರಹ್ಮ. ನಿರಾಕಾರ ಬ್ರಹ್ಮ ಬ್ರಹ್ಮಾಂಡವೇ ಬುಟ್ಟಿ ಮಾಡಿ ತಂದಿದ್ದವ. ಮತ್ತು ಕೃಷ್ಣ ಪರಮಾತ್ಮನ ಅವತಾರ ಐತೆ ಒಂದು. ಹೌದು. ಅವ ಹಲವಾರು ಸೃಷ್ಟಿಗಳನ್ನು ರಚನೆ ಮಾಡ್ತಿದ್ದ. ಮುಂದೆ ಇದು ಮುಗಿದ ನಂತರ ಆ ಶ್ರೀಕೃಷ್ಣ ಪರಮಾತ್ಮ ದುಷ್ಟರನ್ನು ಸಂಹಾರ ಮಾಡಬೇಕಾಗಿದ್ರೆ ಕೌರವರು ಪಾಂಡವರು ಇಬ್ಬರಿಗೆ ಸಂಹಾರ ಮಾಡ್ಯಾನ. ಹೌದಲ್ರಿ ಮಾಡ್ಯಾರ. ಅವ ಶಿಷ್ಟರನ್ನು ಫಲಿಪಾಲನೆ ಮಾಡೋಕ್ಕೋಸ್ಕರವಾಗಿ ಹಲವಾರು ಜನ್ಮಗಳನ್ನು ಎತ್ತಿ ಬಂದಾನ. ಹೌದು. ಆದರೆ ಎಲ್ಲ ಅವತಾರದೊಳಗೆ ಲಗ್ನ ಆಗಿದ್ದ, ಪರಶುರಾಮ ಅವತಾರದೊಳಗೆ ಲಗ್ನ ಆಗಿಲ್ಲ ಅವ. ಹೌದು. ಎಲ್ಲ ಅವತಾರ ನೋಡ್ಕೋರಿ ನೀವು, ಕೂರ್ಮ ಮತ್ಸ್ಯ ನರಸಿಂಹ ಹಿಂಗ. ಆದ್ರೆ ಪರಶುರಾಮ ಅವತಾರದೊಳಗೆ ಲಗ್ನ ಯಾಕೆ ಆಗಿಲ್ಲ ಅಂತ ಸಂಶಯ ಅದು. ಹೌದು ಹೌದು. ಮತ್ತು ನೀವು ಜೋಡದಿ ಎಲ್ಲ ತಗೊಳ್ಳಿ, ಪರಶುರಾಮ ಅವತಾರದೊಳಗೆ ಲಗ್ನ ಇಲ್ಲ ಒಂದು. ಅಂದ್ರೆ ನಿಮ್ಮ ಶಕ್ತಿ ಇದ್ದಳು ಅಥವಾ ಇಲ್ಲೋ ಅಂತ ಸಂಶಯ ನಮ್ಗೆ ಅಷ್ಟೇ. ಹೌದು.